ಇವತ್ತು ನಾವು ಕೊಟ್ಟೂರಿಗೆ ಪಾದಯಾತ್ರೆ ಹೊರಡ್ತಿದೀವಿ. ಸಾವಿರಾರು ಜನ ಪ್ರತಿ ವರ್ಷ ಕೊಟ್ಟೂರಿಗೆ ಪಾದಯಾತ್ರೆ ಬರ್ತಾರೆ. ಈ ಪುಣ್ಯ ಕ್ಷೇತ್ರಕ್ಕೆ ಭಕ್ತಾದಿಗಳು ದಾವಣಗೆರೆ, ಅರಸೀಕೆರೆ, ಮತ್ತೇಹಳ್ಳಿ ಈ ರೀತಿ ಹಲವಾರು ಕ್ಷೇತ್ರಗಳಿಂದ ಬರ್ತಾರೆ. ಈ ಜಾಗಕ್ಕೆ ಜನ ಪಾದಯಾತ್ರೆ ಯಾಕೆ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ, ಮತ್ತೆ ಬರೋದಕ್ಕೆ ಕಾರಣಗಳಾದ್ರೂ ಏನು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ. ಈ ಚಾನೆಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಯೂಟ್ಯೂಬಲ್ಲಿ ಬರು ರೋಡಲ್ಲಿ ತೋರಿಸಿ ಅಣಿಸ್ತವ್ರೆ. ಅಣ್ಣ ಏನು ಅಣಿಸ್ತವ್ರಪ್ಪ ಇಲ್ಲಿ. ಥ್ಯಾಂಕ್ ಯು. ನಾವು ದೇವಸ್ಥಾನ ಬಿಟ್ಟು 100 ಮೀಟರ್ ಆಗಿಲ್ಲ ಇನ್ನೂ. ಒಂದು ಊಟ ಇನ್ನು ಈಗ ಸ್ಟಾರ್ಟು ಟ್ರೈಲರ್ ಅಂತೆ. ಇನ್ನು ಪಿಕ್ಚರ್ ಬಹಳ ಇದಾವೆ. ಪಿಕ್ಚರ್ ಮುಂದೆ ಇದೆ. ಇದಕ್ಕೂ ಪಿಕ್ಚರ್ ಆಗುತ್ತೆ. ಕಾಲ್ ಮಾತ್ರ ಸಖತ್ ಪೇನ್ ಆಗ್ತಿದೆ. ಒಂದೆಷ್ಟು ಜನ ಸೇರ್ಬೋದಣ್ಣ ಇದಕ್ಕೆ? 4ರಿಂದ 5 ಲಕ್ಷ ಜನ. ಸ್ಪಾಟ್ ಹೆಚ್ಚು ಕಮ್ಮಿ ಒಂದು 3 ಲಕ್ಷ ಜನ ನಿಂತಿರ್ತಾರೆ ಜಾತ್ರೆ ಒಳಗಡೆ. ಜಾತ್ರೆ ಒಳಗಡೆ 3 ಲಕ್ಷ ಜನ ನಿಂತಿರ್ತಾರೆ. ಒಂದು ವರ್ಷ 4 ಲಕ್ಷ ಹತ್ರ ರೀಚ್ ಆಗಿದೆ. ನಾವು ದೇವಸ್ಥಾನ ಬಿಟ್ಟು 200 ಮೀಟರ್ ಆಗಿಲ್ಲ. ನೀವು ಅಣ್ಣನ ಕೈಲಿ ಆಲ್ರೆಡಿ 2 ಬಾಳೆಹಣ್ಣು, ಮಜ್ಜಿಗೆ, ಚಾಕ್ಲೇಟು ಫುಲ್ ತುಂಬ್ತವ್ರೆ. ವಿನಾಯಕ ದೇವಸ್ಥಾನ ಇಲ್ಲ, ನಮಗೆ ಇಷ್ಟೇ ಸಾಕು ಅಂದ್ರೂ ಬಿಡ್ತಾ ಇಲ್ಲ ಇಲ್ಲಿ. ಇಲ್ಲ ತಗೊಂಡವ್ರಿ ಮುಂದೆ ಬೇಕಾಗುತ್ತೆ ಅಂತಾರೆ. ಹಿಂಗೆ ಕೊಡ್ತಾರೆ. ಸ್ಕೋಲ್ ಗೀಲೆಲ್ಲ ಹಿಡ್ಕೊಂಡ್ ಬಂದಾರೆ. ಆಗಲ್ಲ ಕಡೆಯಕ್ಕೆ ಸಪೋರ್ಟಿಗೆ ಬರೀ ಊಟ ಅಷ್ಟೇ ಅಲ್ಲ, ಇಲ್ಲಿ ಮಾತ್ರೆ ಸಮೇತ ಕೊಡ್ತವ್ರೆ. ಮಾತ್ರೆ, ಆಯಿಂಟ್ಮೆಂಟು, ಮೆಡಿಕಲ್ ಕಂಡೀಷನ್ಸ್ ಎಲ್ಲದಕ್ಕೂ ಸಿಗುತ್ತೆ. ಅಲ್ಲಿ ದೇವಸ್ಥಾನ ಹತ್ರ ಹೇಳ್ತಿದ್ರು ಮೆಡಿಕಲ್ ಫೆಸಿಲಿಟಿನೂ ಮಾಡಿದೀವಿ ಮುಂದೆ ಅಂತ. ಅರಸೀಕೆರೆಯಲ್ಲಿ, ಆದ್ರೆ ನಮ್ಮ ಅರಸೀಕೆರೆ ಅಲ್ಲ, ಹರಪನಹಳ್ಳಿ ಅರಸೀಕೆರೆಯಲ್ಲಿ. ನಮ್ಮ ಟಾರ್ಗೆಟ್ ಇರೋದು ಇವತ್ತಿಂದು 33 ಕಿಲೋಮೀಟರ್. ನಾವು ಹೊರಟಿರೋ ಲೊಕೇಶನ್ ಇಂದ 65 ಕಿಲೋಮೀಟರ್ ಇದೆ. 65 ಕಿಲೋಮೀಟರ್ ಅಲ್ಲೇ ಇಷ್ಟೊಂದು ಜನ ಇದ್ದಾರೆ. ಇನ್ನು ಹತ್ತಿರ ಒಂದು 30 ಕಿಲೋಮೀಟರ್ ಹೋದ್ಮೇಲೆ ಇನ್ನು ಜನ ತುಂಬ್ಕೊಂತಾರ ಗೊತ್ತಿಲ್ಲ. ಈಗ ಮತ್ತೆ ಬಸ್ ರಿಟರ್ನ್ ಹಾಕ ಬಸ್ಸು ತುಂಬ್ಕೊಂಬತ್ತ ನಾನು ಅಲ್ಲಿಂದ. ನಮ್ ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ. ನಾವು ದಾವಣಗೆರೆ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಇಲ್ಲಿಂದ 65 ಕಿಲೋಮೀಟರ್ ಇದೆ. ನಾನ್ ಬಂದಿರೋದು ಅರಸೀಕೆರೆಯಿಂದ. ನಾವಿಬ್ರು, ಇವ್ರು ನೆನ್ನೆ ಬಂದ್ರು, ನಾನು ಇವತ್ತು ಬಂದಿದ್ದೀನಿ ಟ್ರೈನಲ್ಲಿ. ಆ ಕಡೆಯಿಂದ ಬಸ್ಸಲ್ಲಿ ಬರೋದು. ನಮ್ಮ ಮೇಲೆ ನಮ್ಗೆ ನಂಬಿಕೆ ಬಂದು ಟ್ರೈ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ಇಷ್ಟು ದೂರ ನಡೀತಿರೋದು ನಾನಲ್ಲ. ನಾನು ಫಸ್ಟ್ ಟೈಮು, ಇವ್ರು ಸೆಕೆಂಡ್ ಟೈಮು. ಅದರ 1 ಕಿಲೋಮೀಟರ್ ಬಂದಿರ್ತೀವಿ. 59 ಕಿಲೋಮೀಟರ್ ಹೋಗ್ಬೇಕು. ನಾವು ಇಷ್ಟೊತ್ತಿಗೇನು ಆಲ್ರೆಡಿ 50-60 ಜನ ಮುಂದೆ ಹೋಗಾರೆ. ಹೋಗ್ತಾನೂ ಇದ್ದಾರೆ, ನಮ್ಮ ಹಿಂದೆ ಮುಂದೆ ಇದ್ದಾರೆ. 47ನೇ ವರ್ಷ ಜಾತ್ರೆಗೆ ಹೋಗ್ತಾರೆ. ನಾವು ಇವಾಗ ನಾಳೆನೂ ಓಡೋರು ಇರ್ತಾರೆ. ಅಂದ್ರೆ ಮೇಯ್ನ್ ಇರೋದು 12ನೇ ತಾರೀಕು. ಬರೀ ಈಗಲ್ಲ ನಡೆದ ಅಭ್ಯಾಸ ಇದೆ, ಆದ್ರೆ ಇಷ್ಟು ಕಿಲೋಮೀಟರ್ ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡೋಣ ಆಗುತ್ತೆ. ಎಷ್ಟು ಕಿಲೋಮೀಟರ್ ಇದಕ್ಕೆ ಹೋಗ್ತೀವಿ ಮೇನ್ ರೋಡಲ್ಲಿ? ಈಗ ಹೋಗ್ತಾರೆ ಮೈನ್ ರೋಡ್ 30-35 ಕಿಲೋಮೀಟರ್ ಮೇನ್ ರೋಡ್ ಹೋಗ್ತೀವಿ. ಆಮೇಲೆ ಎಲ್ಲ ತೋಟ ದಾರಿಯಲ್ಲಿ ಹೋಗೋದು. ನಮ್ ಟಾರ್ಗೆಟ್ ಇವತ್ತು ಮೇನ್ ರೋಡ್ ಮುಗಿಸ್ಬೇಕು. ಮೇನ್ ರೋಡ್ ಮುಗಿಸ್ಬೇಕು, ನಾಳೆ ಸರಿ ಹೋಗ್ಬಿಡು. ಯಾವ್ದೋ ವಯಸ್ಸಾದವ್ರ ಗುರುಗಳು ಪಾದಯಾತ್ರೆ ಬಂದವ್ರೆ, ಮಾತಾಡ್ಸೋಣ ಬನ್ನಿ. ಮತ್ತೆ ಯಾವ ಊರು? ದಾವಣಗೆರೆ. ಎಷ್ಟು ವರ್ಷದಿಂದ ಬರ್ತಿದ್ರ? ಎಷ್ಟು ವರ್ಷದಿಂದ ಮಾಡ್ತಿದ್ರ ಪಾದಯಾತ್ರೆ? ಹೌದಾ? ಎಷ್ಟು ವರ್ಷ? ಇದು ಎಷ್ಟನೇ ವರ್ಷ ಪಾದಯಾತ್ರೆ? ಎಷ್ಟನೇ ವರ್ಷ? ಅವೆಲ್ಲ ಕೇಳ್ಬಾರ್ದಂಗೆ. ದೇವ್ರಿಗೆ ಹೋಗ್ಬೇಕಾದ್ರೆ ಅವೆಲ್ಲ ಕೇಳ್ಬಾರ್ದು. ಎಷ್ಟರಿ ಹೋದ್ರು ಕಮ್ಮಿನೇ. ಹೌದಾ? ಬೇಜಾರ ಬೇಡ. ಇಲ್ಲಿ ಹೆಸರೇನು? ಹೆಸರು ಈಶಣ್ಣ ಅವರು ಪಾದಯಾತ್ರೆ ಮಾಡ್ತವ್ರೆ. ಈ ಏಜಲ್ಲಿ ಮಾಡ್ತವ್ರೆ. ನಮ್ಗೆ ಈ ಏಜಲ್ಲೇ ಒಂದೊಂದ್ಸಲಿ ತುಂಬಾ ದೂರ ನಡಿಬೇಕಂದ್ರೆ ಬೈಕ್ ಕರ್ಕೊಂಡು ಹೋಗ್ತೀವಿ. ಅವರು ಈ ಏಜಲ್ಲೂ ಆಗುತ್ತೆ ಅಂತ ನಡೀತಿದ್ದಾರೆ. ದೈವದ ಮೇಲೆ ಇರೋ ನಂಬಿಕೆನ ಶಕ್ತಿ ರೂಪದಲ್ಲಿ ತಗೊಂಡಿದ್ದಾರೆ ಅವರು. ಆಗಲ್ಲ ಅನ್ನೋರ್ಗೆ ನನ್ನ ಕೈಲಿ ಆಗುತ್ತೆ ಅಂತ ತೋರಿಸ್ಕೊಟ್ಟವ್ರೆ. ಸ್ವಲ್ಪ ಜನ ನಾವು 5 ವರ್ಷದಿಂದ ಬರ್ತಿದೀವಿ, 10 ವರ್ಷ ಬರ್ತಿದೀವಿ ಅಂತ ಹೇಳ್ಕೊಳ್ಳೋರು ಇರ್ತಾರೆ. ಅದ್ರ ಮಧ್ಯದಲ್ಲಿ ಇಂಥವ್ರು ಇರ್ತಾರೆ. ನಮ್ಗೆ ನಾವು ಭಕ್ತಿ ರೂಪದಲ್ಲಿ ಬರ್ತಿರೋದೇ ಹೊರತು ತೋರ್ಸ್ಕೊಳಕ್ ಬರ್ತಿಲ್ಲ ಅಂತ ಹೇಳ್ಕೊಳ್ಳೋರು ಇರ್ತಾರೆ. ಅವ್ರಿಗೇನು ದೈವ ಇಚ್ಛೆ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಬರ್ತೀನಿ, ನನ್ನ ಕೈಲಿ ಆಗೋರ್ಗೂ ಬರ್ತೀನಿ ಎಲ್ಲ ಇಚ್ಛೆ. ನಮ್ ಫ್ರೆಂಡ್ ಅವ್ರಣ ದಿಲೀಪ್ ಅಂತ, ಅವರು ಪಕ್ಕ ಹಳ್ಳಿ ಮಾಡಾಳ ಹತ್ರ ಯರ್ಗಿನಹಳ್ಳಿ ಅಂತ. ಅಲ್ಲಿಂದ ಅವರು ಬುಲರೋ ಗಾಡಿಲಿ ಬಂದ್ರು. ಬುಲರೋ ಗಾಡಿಯಿಂದ ದಾವಣಗೆರೆ ಹತ್ರ ಬಂದು ದಾವಣಗೆರೆಯಿಂದ ಅವ್ರು ನಡ್ಕೊಂಡ್ ಬಂದ್ರು. ಗಾಡಿ ಜೊತೆಗೆ ಬಂತು. ಎಲ್ಲ BMW ಕಾರಲ್ಲಿ ಬರೋರು ಸಹಿತ ಪಾದಯಾತ್ರೆ ಬರ್ತಾರೆ. BMW ಕಾರಲ್ಲಿ ಬರ್ತಾರೆ, ಅವ್ರು ಪಾದಯಾತ್ರೆ ಬರ್ತಾರೆ, ಡ್ರೈವರ್ ಕಾರಲ್ಲಿ ಬರ್ತಾರೆ. ಇಲ್ಲಿಂದ 27 ಕಿಲೋಮೀಟರ್ ಇದೆ. ನಾನಂತೂ ಕ್ಲೀನಾಗಿ ಕಾಣಿಸ್ತಿಲ್ಲ 100% ಆಗಿ.
ನಮ್ದು ಮೊದಲನೇ ಸ್ಟಾಪ್ ಇವಾಗ ಸಮರ್ಥ ಪೂಲ್ ಸ್ಟೇಷನ್ ಹತ್ರ ಕೂತಿದ್ವಿ. ಕಲಂಗಡಿ ಕೊಡ್ತಾರೆ, ಕಲಂಗಡಿ ತಿನ್ಕೊಂಡು ರೆಸ್ಟ್ ಮಾಡ್ಕೊಂಡು. ಅರುಣ್ ನಂಗೆ ಡಬಲ್ ಎನರ್ಜಿ ಅಂತ ಡಬಲ್ ಎನರ್ಜಿ ಕಲಂಗಡಿ ಇನ್ನೂ ಒಂದ್ ಬೇಕಾದಷ್ಟು ಕೊಡ್ತಾರೆ ಅಲ್ಲಿ. ಹೋಗಕ್ಕೆ ಇಸ್ಕೊಂಡು ನಂಗೆ 2 ತಿನ್ನೋದು 2 ಇಟ್ಕೊಂಡು ಹೋಗೋದು. ನನ್ನ ಜೀವನದಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ ಈ ತರನು ದಾನ ಮಾಡ್ತಾರೆ ಅಂತ. ಕೊಟ್ಟೂರು ದೊರೆಯೇ ನಿನಗೆ ಯಾರು ಸರಿಯೇ ಸರಿ ಸರಿ ಅಂದವ್ರ ಅಜ್ಞಾನ ರೇ ಗೋಪುರ ಗೋಪುರ ಗೋಪುರ. ಭಕ್ತಾದಿಗಳು ಏನ್ ಕಡಿಮೆ ಇಲ್ಲ, ಭಕ್ತಾದಿಗಳು ತುಂಬ ತುಳುಕ್ತವ್ರೆ. 7 ಗಂಟೆ ಆಯ್ತು, 7:56. ನಾವು 4 ಗಂಟೆ ಶುರು ಮಾಡಿದ್ವಲ್ಲ, 6 ಗಂಟೆನ 2 ಅವರ್ ಕಂಟಿನ್ಯೂ ನಡೆದಿದ್ದೀವಿ. 8 ರಿಂದ 10 ಕಿಲೋಮೀಟರ್ ನಡೆದಿದ್ದೀವಿ. 16 ಕಿಲೋಮೀಟರ್ ಬಂದಿದ್ದೀವಿ ಆಲ್ರೆಡಿ. ಹಿಂದೆ ಮುಂದೆ ಇದ್ದ ಜನಗಳು ಯಾರು ಕಾಣಿಸ್ತಾ ಇಲ್ಲ, ತುಂಬಾ ಡಿಸ್ಟೆನ್ಸ್ ಎಲ್ಲ ಹೋಗ್ಬಿಟ್ಟವರೆಲ್ಲ. ಆದ್ರೂ ನಮ್ಮ ಕಂಪನಿ ಅರುಣಣ್ಣ ಅವ್ರ ಜೊತೆಲಿ ಇದೀವಿ ನಾವು. ಹಲವು ಕಡೆ ನಿಲ್ಸ್ಕೊಂಡು, ಹಲವು ಕಡೆ ಕುತ್ಕೊಂಡು, ಹಲವು ಕಡೆ ತಿನ್ಕೊಂಡು ಒಂದು ಹತ್ರ 10 ಕಿಲೋಮೀಟರ್ ಸಿಮೆಂಟ್ ರೋಡ್ ತುಂಬಾ ಚೆನ್ನಾಗಿತ್ತು. ಆಮೇಲಿಂದ ಗ್ರಹಗತಿ ಚೇಂಜ್ ಆಗಿ ರೋಡ್ ಚೇಂಜ್ ಆಗಿದೆ. ಎಲ್ಲ ಪೂರ್ತಿ ಟಾರ್ ರೋಡ್ ಅಂತ ಹೇಳ್ಕೊಳಕ್ ಮಾತ್ರ. ಇಲ್ಲಿ ಪೂರ್ತಿ ಕಾಲೆಲ್ಲ ಚುಚ್ಚೋಗ್ತೈತೆ. ಅಂಡರ್ ದ ವಾಟರ್, ಸಾರಿ ಆನ್ ದ ರೋಡ್. ಈ ದಾರಿಲಿ ನಾವು ಒಂದು ಸಂಚು ಮಾಡಿದ್ವಿ, ರೋಡಿನ ಸೈಡ್ಗೆ ಹೋಗೋದು. ರೋಡಲ್ಲಿ ಸೈಡಲ್ಲಿ ಮರಳು ಇರುತ್ತೆ, ಅದ್ರ ಮೇಲೆ ನಡ್ಕೊಂಡು ಹೋದ್ವಿ ಸ್ವಲ್ಪ ದೂರ. ಇನ್ನು ಸ್ವಲ್ಪ ದೂರ ಏನು ನಮಗೆ ಮರಳು ಸಿಕ್ಕಿಲ್ಲ, ಅದಕ್ಕೆ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದೀವಿ. ತುಂಬಾ ವಿಕೆಟ್ಗಳು ಡೌನ್ ಆಗವೆ ಬರೋ ದಾರಿಯಲ್ಲಿ. ನಾವು ಬೆಳಕರಿಯ ಒಳಗಡೆ ಅರಸೀಕೆರೆ ಸೇರ್ಕೋಬೇಕು ಅನ್ಕೊಂಡಿದೀವಿ. ಹರತ್ನಳ್ಳಿ ಅರಸೀಕೆರೆ ಸೇರ್ಕೋಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಇವತ್ತೇ ಸೇರ್ಕೊಂತೀವ ಮತ್ತೆ ಇನ್ನು ಎಷ್ಟು ಕ್ಯಾಬ್ ಕೊಡ್ತೀವಿ ಗೊತ್ತಿಲ್ಲ. ತುಂಬಾ ಬರ್ತಿದೀವಿ, ವಿಕೆಟ್ಗಳೆಲ್ಲ ಕಡಿಮೆ ಆಗಿದಾವೆ. ವಿಕೆಟ್ ಸ್ವಲ್ಪ LBW ಆಗಿದಾವೆ. ಓಕೆ, ಕಂಟಿನ್ಯೂ ಮಾಡೋಣ. ನಮ್ದು ಮೈನಸ್ ಪಾಯಿಂಟ್ ಏನಂದ್ರೆ ಗ್ಯಾಪ್ ಕೊಟ್ಟು ನಡೀತಿರೋದ್ರಿಂದ ಸ್ವಲ್ಪ ಕಾಲ್ ನೋವು ಜಾಸ್ತಿ ಆಗ್ತಿದೆ. ಕಂಟಿನ್ಯೂಟಿ ಹೋದ್ರೆ ಸ್ವಲ್ಪ ಕಾಲ್ ನೋವು ಕಡಿಮೆ ಬರುತ್ತೆ, ಆದ್ರೆ ನಮ್ಗೆ ಕಂಟಿನ್ಯೂಟಿ ನಡೆಯಕ್ ಆಗ್ತಿಲ್ಲ. ಸ್ವಲ್ಪ ಕಾಲ್ ನೋವಿನ ಭಾವ, ಸ್ವಲ್ಪ ಅದು ಜ್ಯೂಸು, ನೀರು, ಊಟ, ಚರ್ಮೂರೆ ಗಿರ್ಮಿಟ್ ಅನ್ಕೊಂಡು ತಿಂತಾ ಇದೀವಿ. ಎನರ್ಜಿನೂ ಬರ್ತಿದೆ, ಕಾಲು ನೋವು ಅದರಲ್ಲೇ ಬರ್ತಿದೆ. ನೆಕ್ಸ್ಟ್ ನಮ್ಮ ಆಲ್ಟಿಂಗ್ ಪ್ಲೇಸ್ ಕಂಚಿಕೆರೆಯಲ್ಲಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನೆಕ್ಸ್ಟ್ ಬಿದ್ದಾಂಜನೇಯದಿಂದ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀವಿ. ನೋಡೋಣ ಎಲ್ಲಿವರೆಗೂ ಹೋಗ್ತೀವಿ ಅಂತ. ನೋಡ್ರಿ ಯಾವ ಊರು ನಿಮ್ದು? ದಾವಣಗೆರೆ. ನಮ್ದು ಅರಸೀಕೆರೆ, ಹಾಸನ ಅರಸೀಕೆರೆ. ಟ್ರೈನಿಗೆ ಬಂದಿದ್ದು. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು 4 ವರ್ಷ ಆಗ್ತದೆ. 4 ವರ್ಷ. ನಾವು ಇದೇ ಮೊದಲನೇ ವರ್ಷ. ನಮ್ ಜೊತೆ ಬಂದವರು ಹೋದ ವರ್ಷ ಬಂದಿದ್ರು, ಅವ್ರ ಜೊತೆ ಇವಾಗ ನಾವು ಮೊದಲನೇ ವರ್ಷ ಬಂದಿರೋದು. ಹೆಸರು ಮುರುಗೇಶಿ. ಸರಿ ಬಿಡ್ರಿ, ಮರಿ ಎಲ್ಲೆಲ್ಲ ಹೋಗ್ಬೇಕು. ನೀವ್ ಎಷ್ಟು ಜನ ಬಂದಿದ್ದು? ಇಬ್ಬರು ಮುಂದೆ ಹಿಂದೆ ಗೊತ್ತಿಲ್ಲ. ನಮ್ಮ ನಂಬರ್ ಇಲ್ಲ, ಫೋನ್ ನಂಬರ್. ಅದ್ರಲ್ಲಿ ಹೋಗ್ತಾ ಇದ್ದೀರಾ? ಬರ್ಲಿ ಬಿಡ್ಲಿ ಹೋಗ್ಬೇಕು ಮುಂದಕ್ಕೆ ಅಂತ. ಮುಂದಕ್ಕೆ ಹೋಗ್ಬೇಕು. ಸರಿ ಹೌದಾ? ಗುರಿ ಮುಟ್ಟು. ಎಲ್ಲಿಂದ ಬಂದಿರೋದು? ಕುಳಗಟ್ಟೆ ಹೊನ್ನಾಳಿ ತಾಲೂಕು. ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿವರೆಗೂ? ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗಿದೆ ನೋಡಪ್ಪ. ನೋಡಿ, ನಾವು 65 ಕಿಲೋಮೀಟರ್ ನಡೆಯಕ್ಕೆ ಸಾಯ್ತಾ ಇದೀವಿ. ಇಲ್ಲಿ ಅಣ್ಣ 100 ಕಿಲೋಮೀಟರ್ ನಡ್ಕೊಂಡ್ ಬಂದಾರೆ. ಹೌದೌದು. ಗೊತ್ತಿನದು ಮನುಷ್ಯನ್ ಏನ್ ಬೇಕಾದ್ರೂ ಮಾಡ್ಸುತ್ತೆ. ನಾವು ಇಲ್ಲಿ 20 ಕಿಲೋಮೀಟರ್ ನಡೆದ ಕುತ್ಕೊಂತ ಇದೀವಿ. ಅಣ್ಣ 100 ಕಿಲೋಮೀಟರ್ ನಡೆದ ಇನ್ನೂ ನಡೀತೀನಿ ಅಂತವ್ರೆ. ಕೈ ಕಾಲು ಎಲ್ಲ ಬಾದ್ಕೊಂಡು ಹೋಗ್ಬಿಟ್ಟಿದೆ. ನಾವಿವಾಗ ಕಂಚಿಕೆರೆಗೆ ಬಂದಿದೀವಿ. ಕಂಚಿಕೆರೆಗೆ ಎಂಟ್ರಿ ಆಗ್ತಿದ್ದಂಗೆ ಸ್ವಲ್ಪ ಜನ ರೆಸ್ಟ್ ಅಂತವ್ರೆ. ಎಂಟ್ರಿ ಆಗ್ತಿದ್ದಂಗೆನೆ ಕಾಲಿಗೆ ಮೂವ್ ಸ್ಪ್ರೇ ಹೊಡೆದು ಕಾಲು ನೋವು ಕಡಿಮೆ ಮಾಡ್ತಾವ್ರೆ, ಟೀ ಕೊಡ್ತಾವ್ರೆ. ಮಾತ್ರ ಸೇವೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಜನಗಳಲ್ಲಿ. ಅರುಣ್ ಅವರು ಟೀ ಕುಡಿದವ್ರೆ. ವೆಲ್ಕಮ್ ಟು ಕಂಚಿಕೆರೆ. ಕೊಟ್ಟೂರೇಶ್ವರ ದೊರೆಯೇ ನಿನಗೆ ಯಾರು ಸರಿಯೇ ಸರಿ ಸರಿ ಎಂದರೆ ಅಜ್ಞಾನರೇ ಬಹುಪರ. ಸಿಮೆಂಟ್ ಮತ್ತೆ ಬಂದಪ್ಪ ಟಾರ್ ರೋಡ್ಗೆ. ಅಷ್ಟೇ ಅಲ್ಲೊಂದು 8-10 ಕಿಲೋಮೀಟರ್ ಹಂಗಿದೆ ಅಷ್ಟೇ. ಅಲ್ಲಿ ಇದು ನಡಿಬೋದ್ರಿ. ಬೇರೆ ಕಡೆಗೆ ಅಲ್ಲ, ಉತ್ಸವ ಮೂರ್ತಿ ಇರುತ್ತೆ. ಉತ್ಸವ ಮೂರ್ತಿ ಬಂದು ಕುರಿಸ್ತಾರೆ. ಆ ಮೂಲ ದೇವರು ದೇವಸ್ಥಾನದಲ್ಲಿ ಇರುತ್ತೆ. ಕೊಟ್ಟೂರಲ್ಲಿ ವಿಶೇಷ ಏನು ಅಂದ್ರೆ ಈ ಮೇನ್ ಮೂಲ ದೇವ್ರು ಇರುತ್ತಲ್ಲ, ತೇರಿನ ದಿವಸ ಅದೇ ಬರುತ್ತೆ ಹೊರಗಡೆ ತೇರಿಗೆ ಜನಗಳ ಹತ್ರ. ಅದು ವಿಶೇಷ. ಆಮೇಲೆ ಇದೊಂದಂದ್ರೆ ಆ ಮೂಲ ನಕ್ಷತ್ರ 5 ಎಷ್ಟು ಗಂಟೆ ಬರುತ್ತಲ್ಲ, ಆ ಒಂದು ಟೈಮ್ 5:35 ಕೆಲವೊಂದು 5:40 ಈ ತರ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ಬಂದಾಗಲೇ ಅದು ತೇರಿನ ರಥ ಆಯ್ತಲ್ಲ, ಅದರೊಟ್ಟಿಗೆ ಅದೇ ಮುಂದಕ್ಕೆ ಮೂವ್ಮೆಂಟ್ ಆಗುತ್ತೆ. ಆಮೇಲೆ ಎಳೆಯೋದು. ಇನ್ನೊಂದು ವಿಶೇಷ ಅಂದ್ರೆ ಹರಿಜನರ ಮನೆಯಿಂದ ಗಿಣ್ಣದ ಹಾಲು ಬರುತ್ತೆ, ಪ್ರಸಾದ. ಅದು ನೈವೇದ್ಯ ಮಾಡ್ತಾರೆ. ಅದು ಆದ್ಮೇಲೆ ತೇರ್ ಮುಂದಕ್ಕೆ ಹೋಗೋದು. ತೇರ್ ಮುಂದಕ್ಕೆ ಹೋಗೋದು. ಅವ್ರ ಮನೆಯವ್ರು ಬಂದು ಆರತಿ ಮಾಡ್ತಾರೆ. ಅದು ವಿಶೇಷ. ವರ್ಷಕ್ಕೆ ಒಂದಾದ್ರೂ ಕರು ಹಾಕಿರುತ್ತೆ. ಆ ಟೈಮಲ್ಲಿ ಕರು ಹಾಕಿ ಹಾಕುತ್ತೆ. ಆ ಟೈಮಲ್ಲೇ ಕರು ಹಾಕುತ್ತೆ. ಟೈಮಲ್ಲಿ ಅದೇ ಮನೆಯಲ್ಲೇ ಇಲ್ಲಿ 2 ದಿವಸ ಮುಂಚೆ 1 ದಿವಸ ಮುಂಚೆ ಇಲ್ಲ ಗಿಣ್ಣದಲ್ಲಿ ಸಿಗೋ ಟೈಮ್ ಕರೆಕ್ಟ್. ಆ ಗಿಣ್ಣದ ಪ್ರಸಾದ ಸಿಕ್ಕೇ ಸಿಗುತ್ತೆ. ಗಿಣ್ಣದ ಮುಂದಕ್ಕೆ ಮುಂದಕ್ಕೆ ಆ ಮೂಲ ನಕ್ಷತ್ರದಲ್ಲೇ ಮೂವ್ಮೆಂಟ್ ಆಗುತ್ತೆ ತೇರು. ನೀವು ಅದು ತೇರಿಗೆ ಪಲ್ಲಕ್ಕಿಲಿ ಕುಂದಿರ್ಸ್ತಾರಲ್ಲ, ಅಲ್ಲಿ ಇರಲ್ಲ ಅವಾಗ ದೇವರಲ್ಲಿ. ಅದೇನು ಇರುತ್ತಲ್ಲ ಈಶ್ವರ ತರ ಇದೆಯಲ್ಲ, ಅದನ್ನ ತಗೊಂಬಂದು ಪಲ್ಲಕ್ಕಿ ತಗೊಂಬಂದು ತೇರಲ್ಲಿ ಕುಂದಿರ್ತಾರೆ. ಉತ್ಸವ ಮೂರ್ತಿ ಅಲ್ಲ, ಅದು ಮೂಲ ದೇವರನ್ನೇ. ನಾವು ಹೋಗೋದು 5 ಮಠ. 5 ಮಠದಲ್ಲಿ ಹಿರೇಮಠಕ್ಕೆ ನಾವು ಹೋಗೋದು. ಹಿರೇಮಠಕ್ಕೆ ಹೋಗೋದು. ಹಿರೇಮಠದಲ್ಲಿ ಕೊಟ್ರೇಯ ಸ್ವಾಮಿಗಳು ದರ್ಬಾರ್ ಮಾಡಿದ್ದು, ಪವಾಡ ಮಾಡಿದ್ದು ಅದೆಲ್ಲ. ಅದೊಂದು ಗಚ್ಚಿನ ಮಠ ಅಂತಿದೆ, ಅಲ್ಲಿ ಜೀವಂತ ಸಮಾಧಿ ಆಗಿರೋದು. ನೆಕ್ಸ್ಟ್ ಇನ್ನೊಂದು ತೊಟ್ಲು ಮಠ ಅಂತ ಇದೆ. ಆ ತೊಟ್ಲು ಮಠದಲ್ಲಿ ಚಿಕ್ಕವರಿದ್ದಾಗ ಅಲ್ಲಿ ಬಾಲಲೀಲೆಗಳು ಮಾಡಿದ್ದು. ಇನ್ನೊಂದು ಮೂರ್ಕಲ್ ಮಠ ಅಂತ ಇದೆ, ಅದು ಮೂಲ ಅಲ್ಲಿ ಇದ್ದಿದ್ದು. ಆಮೇಲೆ ಇವ್ರು ಇನ್ನೊಂದು ಮರಿಕೊಟ್ಟಾಯಿನ ಮಠ ಅಂತ ಒಂದು ಮಾಡ್ಕೊಂಡಿದ್ರು. ಟೋಟಲ್ 5 ಮಠ. ಎಷ್ಟು ದೂರ ಇದೆ
ಎಲ್ಲಿದ್ದೀವಿ ಗೊತ್ತಿಲ್ಲ, ಮಾತ್ರ ಸಖತ್ ದೂರ ಬಂದ್ಬಿಟ್ಟಿದೀವಿ. ಕಾಡ್ ಮಧ್ಯೆ ಇದೀವಿ ನಾವು ಈಗ. ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ವಾ, ನನ್ನ ಲೈಫಲ್ಲಿ ನಿಜ ಇಷ್ಟೊಂದು ದೂರ ನಾನು ಯಾವತ್ತೂ ನಡೆದಿರ್ಲಿಲ್ಲ. ಇಷ್ಟು ದೂರ ತುಂಬಾ ಏಜ್ ಆಗಿರೋರು, ನನ್ಗಿಂತ ಯಂಗ್ ಆಗಿರೋರು ಎಲ್ಲರೂ ನಡೀತಿದ್ದಾರೆ. ಒಟ್ನಲ್ಲಿ ನಾವು ಸ್ಟಾರ್ಟಿಂಗ್ ಹೊರಟಾಗ ಇದ್ದಷ್ಟು ಜನ ಇವಾಗಿಲ್ಲ. ಅಷ್ಟು ಸ್ಟ್ರೆಂತ್. ಸ್ವಲ್ಪ ಜನ ಕಾಲ್ ಪೈನ್ ಆಗಿ ರೆಸ್ಟ್ ತಗೊಂತಿದ್ದಾರೆ. ಸ್ವಲ್ಪ ಜನ ನಾವು ಹೋಗ್ತಾ ಇದೀವಿ. ಟೈಮ್ ಇವಾಗ ಎಕ್ಸಾಕ್ಟ್ 12 ಗಂಟೆ 2 ನಿಮಿಷ ಹಾಕೊಂಡು ಹೋಗ್ತಾ ಇದೀವಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ ಸ್ಟ್ರೆಂತ್ ಇವಾಗಿಲ್ಲ. ಅದ್ ಬಿಟ್ರೆ ಇನ್ನ ಏಜ್ ಇನ್ ಮ್ಯಾಟ್ರ್ ಅಂತೂ ಯೋಚನೆ ಮಾಡಂಗಿಲ್ಲ ಬಿಡಿ. ನಮ್ಗಿಂತ 70-80+ ಇರೋರು ಸಹ ನಡೀತಾ ಇದಾರೆ. ಇನ್ನು ಕಾಲ್ ಮಾತ್ರ ಸಖತ್ ಪೇನ್ ಆಗ್ತಿದೆ. ನಾವಿವಾಗ ನೆಕ್ಸ್ಟ್ ಆಲ್ಟ್ ಆಗ್ಬೇಕು ಅನ್ಕೊಂಡಿದ್ದು ಅರಸೀಕೆರೆ. ಕಾಲ್ ಪೇನ್ ಇರೋದ್ರಿಂದ ಬೆಳಗಿನ ಜಾವ 4 ಗಂಟೆ 5 ಗಂಟೆವರೆಗೂ ಬಿದ್ದಾಂಜನೇಯ ಅಂತ ಇದೆಯಂತೆ ಮುಂದೆ. ಅಲ್ಲೋಗ್ಬಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಬೆಳಗಿನ ಜಾವ 4 ಗಂಟೆ ಇಲ್ಲ 5 ಗಂಟೆ ಎದ್ದು ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ. 1 ಕಿಲೋಮೀಟರ್ ಇಲ್ಲ 1.5 ಕಿಲೋಮೀಟರ್ ಇದೆ ಇನ್ನ ಬಿದ್ದಾಂಜನೇಯ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ದೇವಸ್ಥಾನ ಹತ್ರ ಬಂದಂಗೆ ಇನ್ನು ಕಾಲ್ ಪೇನ್ ಜಾಸ್ತಿ ಆಗಿದೆ ನಮ್ದು. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ. ಅಲ್ಲಿಂದ ಕಂಟಿನ್ಯೂಟಿ ನಡೆದಾದ್ಮೇಲೆ ನಾವು ಬಿದ್ದಾಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಅಲ್ಲಿ ಭಕ್ತಾದಿಗಳು ದಾವಣಗೆರೆ ಬೆಣ್ಣೆ ದೋಸೆ ಕೊಡ್ತಾ ಇದ್ರು. ಇಲ್ಲಿ ಪ್ರಸಾದ ಸ್ವೀಕರಿಸಿ ನಾವು ಈ ದಿನದ ಪಾದಯಾತ್ರೆನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ವಿ. ಚಟ್ನಿಯಲ್ಲಿ ಬೆಣ್ಣೆ ಹಾಕಿದೀವಿ ಬನ್ನಿ. ಚಟ್ನಿಯಲ್ಲಿ ಬೆಣ್ಣೆ ಹಾಕಿದೀವಿ ಬನ್ನಿ. ಅಲ್ಲೇ ತುಪ್ಪ ಹಾಕಿದೆ ಬನ್ನಿ ಬನ್ನಿ. ನಮ್ದು ಫಸ್ಟ್ ಲೊಕೇಶನ್ ಇದ್ದಿದ್ದು ಅರಸೀಕೆರೆಗೆ ಹೋಗ್ಬೇಕು ಅಂತ. ಬಟ್ ಆಗ್ಲಿಕ್ಕೆ ಕಾರಣ ಬಿದ್ದಾಂಜನೇಯ ದೇವಸ್ಥಾನದಲ್ಲಿ ಇಲ್ಲೇ ಆಲ್ಟ್ ಆಗ್ತಾ ಇದ್ವಿ. ಇಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಇಲ್ಲೇ ಉಳ್ಕೊಂತ ಇದೀವಿ ನಾವು. ನಮ್ಗಿಂತ ಮುಂಚೆ ಸುಮಾರು ಜನ ಉಳ್ಕೊಂಡಾರ ಇಲ್ಲಿ. ಇನ್ನ 7 ಕಿಲೋಮೀಟರ್ ಇದೆ ಅರಸೀಕೆರೆ ಇಲ್ಲಿಂದ. ಅದೇ ಕಾಲ್ ಸಪೋರ್ಟ್ ಮಾಡ್ತಿಲ್ಲ ನಮ್ಗದು. ಅರುಣ್ ಅವ್ರ ಮಾತು ಮುಗಿಸಿ ಓಕೆ ಗುಡ್ ನೈಟ್. ಈ ಅನ್ನದಾಸೋಹ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬರೋದಾರಿಲಿ ಹೋದ್ರು ನಿಮ್ಗೆ ದಾವಣಗೆರೆ ಬೆಣ್ಣೆ ದೋಸೆ ಬೇಕಾ, ಕಲ್ಲಂಗಡಿ ಬೇಕಾ, ಇಡ್ಲಿ ಬೇಕಾ, ಪಲಾವ್ ಬೇಕಾ, ಚಿತ್ರಾನ್ನ, ಗಿರ್ಮಿಟ್ಟು, ಕಿತ್ಲೆ ಹಣ್ಣು, ಹಣ್ಣುಗಳು ಮಾತ್ರ ನಿಮ್ಗೆ ದೇವಸ್ಥಾನಕ್ಕೆ ಬರಕ್ಕೆ ಯಾವ್ದೇ ರೀತಿ ಕುರ್ತು ಕುಂತೆ ಬರಲ್ಲ. ನಿಮ್ಗೆ ಬರೋದ್ ನಿಮ್ ಕಾಲ್ ಒಂದ್ ಸಪೋರ್ಟ್ ಮಾಡಿದ್ರೆ ನೀವ್ ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಶುಭರಾತ್ರಿ. ಬೆಳಗಿನ ಶುಭೋದಯಗಳು. ನಾವು ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದಿದ್ದೀವಿ. ಇಲ್ಲಿ ಇಲ್ಲಿಂದ ಅರಸೀಕೆರೆ ಹೋಗ್ತಾ ಇದೀವಿ. 7 ಕಿಲೋಮೀಟರ್ ಇಲ್ಲಿಂದ. ಒಳ್ಳೆ ಏನಿಲ್ಲ ಅಷ್ಟೇ ಬಂದು ಮಾಡ್ಕೊಂಡು ಹೊಡ್ತೀವಿ. ಜೈ ಶ್ರೀರಾಮ್. ನೋಡೋಣ. ಕಾಲು ದರ್ಶನ ಮಾಡ್ರಿ ಹಂದಿದು ದರ್ಶನ ಮಾಡ್ಕೊಂಡು ಕುಂಕುಮ ಮಾಡ್ಕೊಂಡ್ ಬಂದೆ. ಬೆಳಗಿನ ಶುಭೋದಯಗಳು. ನಾವು 4 ಗಂಟೆಗೆ ಬಿಟ್ಟು ಇವಾಗ 6:30 ಬಂದಿದ್ದೀವಿ ಅರಸೀಕೆರೆಗೆ. ಇಲ್ಲಿಂದ 1.5-2 ಕಿಲೋಮೀಟರ್ ನಡಿಬೇಕಿನ್ನು ಮಠಕ್ಕೆ ಹೋಗಕ್ಕೆ. ಟ್ರಾವೆಲ್ ಮುಗಿಸಿದೀವಿ, ಇನ್ನೂ ಅರ್ಧ ಟ್ರಾವೆಲ್ ಇದೆ. ಅರಸೀಕೆರೆಗೆ ಎಂಟ್ರಿ ಆಗ್ತಿದ್ದಂಗೆ ಇಡ್ಲಿ ಕೊಡ್ತಿದ್ರಲ್ಲಿ. ಎನರ್ಜಿ ಇಡ್ಲಿ ತಿನ್ಲಿಲ್ಲ ನಾವು. ಇಡ್ಲಿ ತಿಂದ್ರೆ ಮತ್ತಿವಾಗ ಗ್ಯಾಪ್ ಆಗುತ್ತೆ. ಕಂಟಿನ್ಯೂಟಿ ಹೆಂಗೋ ನಡ್ಕೊಂಡ್ ಬರ್ತಾ ಇದೀವಿ. ಗೊತ್ತಿಲ್ಲ, ಕುತ್ಕೊಂಡ್ರೆ ಮತ್ತೆ ನಡಿಯಕ್ ಆಗಲ್ಲ. ಗ್ಯಾಪ್ ಕೊಟ್ರೆ ಕುತ್ಕೊಳಕ್ಕೆ ಅಂತ ಮತ್ತೆ ಮೇಲೆ ಕಂಟಿನ್ಯೂಟಿ ಕೊಡಕ್ಕಾಗಲ್ಲ ಅಂತ ಬಿಟ್ಟು ಮಠಕ್ಕೆ ಕಡೆಗೆ ಹೋಗ್ತಿದೀವಿ. ಇನ್ನು 2 ಕಿಲೋಮೀಟರ್ ಹೋಗ್ಬೇಕು. ಕಾಟ್ ಹುಡುಕಿದ್ರೆ ಇವಾಗ ಇನ್ನೂ ಕಾಲ್ ನೋವು ಜಾಸ್ತಿ ಆಗುತ್ತೆ. ಹೆಂಗೋ ಒಂದ್ ಫ್ಲೋ ಹೋಗ್ತಾ ಇದೀವಿ. ಅರಸೀಕೆರೆಯಿಂದ ಇವಾಗ ಮಠಕ್ಕೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಸ್ವರ್ಗ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಕೊಟ್ಟೂರು ಬಸವೇಶ್ವರನ ಆಶೀರ್ವಾದ ಪಡೆದುಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಮುಗ್ದಿಲ್ಲ, ಇನ್ನು ಐತೆ. ಮಠದ ಕಡೆಗೆ ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ಕೊಟ್ಟೂರು ದರ್ಶನ. ಇನ್ನು ಅರ್ಧ ದಾರಿ ಅಷ್ಟೇ ಬಂದಿರೋದು. ನಾವು ಇನ್ನು 65 ಒಂದು 33-35 ಹತ್ರ ಬರ್ತೀವಿ. ಇನ್ನು ಅರ್ಧ ದಾರಿ ಸಂಜೆ ಮೇಲೆ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ಮಠದಲ್ಲಿ ಮೆಡಿಕಲ್ ಫೆಸಿಲಿಟಿ ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ಕಂಚಿಕೆರೆಯಲ್ಲಿ ಸ್ಪ್ರೇ ಹೊಡೆದ್ರು ಕಾಲಿಗೆ. ಅಲ್ಲಿಂದಾನೆ ಕಾಲ್ ನೋವು ಜಾಸ್ತಿ ಆಗಿದೆ ನಂಗೆ. ಅಲ್ಲಿವರೆಗೂ ಹೆಂಗೋ ನಡೀತಿದ್ದೆ. ರಾತ್ರಿ ನಿದ್ದೆ ಕ್ಲೀನ್ ಆಗಿ ಬಂದಿಲ್ಲ. ಜನರೇಟರ್ ಡೊಡೋ ಅಂತಿತ್ತು. ಹಂಗು ಅರುಣಣ್ಣವರು ಎಬ್ರಿಸ್ಕೊಂಡ್ ಕರ್ಕೊಂಡ್ ಬಂದಾರೆ. ಅವ್ರು ಹೇಳಿದ್ರು 4 ಗಂಟೆಗೆ ಎದ್ದೋಗೋಣ ಅಂತ. ಕರೆಕ್ಟ್ ಆಗಿ 4 ಗಂಟೆಗೆ ಎಬ್ಬಿಡ್ತಾರೆ. 1 ನಿಮಿಷ ಹಿಂದೆ ಮುಂದೆನೂ ಮಾಡಿಲ್ಲ. ಕರೆಕ್ಟ್ ಆಗಿ ಬಂದಿದೀವಿ. ನಮ್ ಟಾರ್ಗೆಟ್ 7 ಗಂಟೆಗೆ ಅರಸೀಕೆರೆ ಸೇರ್ಬೇಕು ಅನ್ಕೊಂಡಿದ್ದು. 6:30 ಅರಸೀಕೆರೆ ಸೇರಿದೀವಿ. ಮಟ್ಟಕ್ಕೆ 7 ಗಂಟೆ ಅಷ್ಟೊತ್ತಿಗೆ ಸೇರ್ಬೇಕು ಅನ್ಕೊಂಡಿದೀವಿ. ಚಾನ್ಸೇ ಇಲ್ಲ ಆಗಕ್ಕೆ. ಕಿಲೋಮೀಟರ್ ಇಲ್ಲಿಂದ ವಾಪಸ್ ಹೋಗ್ತಾವ್ರ ಸ್ವಲ್ಪ ಶುರು ಮಾಡೋದಿನ ಅದೇ ಬೆಸ್ಟ್ ಅಂತೀರಾ? ಹಿಂಗಿರುತ್ತೆ ಮಣ್ಣು. ಹಿಂಗಿದ್ರೆ ಒಂದು ಪಕ್ಷ ನಡೆದು ಹೋಗೋಣ. ನಿಜ ಹೋಗಿ ರೆಸ್ಟ್ ಮಾಡ್ಬಿಡೋಣ. ಸಂಜೆವರೆಗೂ 4 ಗಂಟೆವರೆಗೂ. ಎಷ್ಟು ಯಾವ ಗುರುಗಳು ಇರೋದು ಇಲ್ಲಿ? ಶಾಂತೇಶ್ವರ. ಊಟ ತಿಂಡಿಗಂತೂ ಬರೋಣ.
ಎಲ್ಲಿ ಮೆಡಿಕಲ್ ಫೆಸಿಲಿಟಿ ಇರುತ್ತೆ ಅಂದ್ರೆ ಹೊರಗಡೆ ಮಂದಿ ಚೆನ್ನಾಗಿದೆ ಅಲ್ಲ ಅದು ದೊಡ್ಡದಾಗಿ ಚೆನ್ನಾಗಿ ಮಾಡೋದು ನೋಡ್ರಿ ಮಂದಿ. ನಾವೀಗ ಮಠಕ್ಕೆ ಬಂದಿದೀವಿ, 7:30 ಆಗಿದೆ. ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಅನ್ಕೊಂಡಿಲ್ಲ 7:30 ಬರ್ತೀವಿ ಅಂತ. ಎಲ್ಲೂ ಗ್ಯಾಪ್ ಕೊಡ್ದಂಗೆ ನಿಲ್ಲಿಸಂಗ್ ಬಂದಿದೀವಿ. ಗ್ಯಾಪ್ ಕೊಟ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕುತ್ಕೊಂಡು ಎದೋಣದು ಮಾಡೋದ್ರಿಂದ ಸಖತ್ ಲೇಟ್ ಆಗುತ್ತೆ. ಹಂಗಾಗಿ ಗ್ಯಾಪ್ ಕೊಡ್ದಂಗೆ ನಿಧಾನ ಕುತ್ಬಿಟ್ಟು ಹೆಜ್ಜೆ ಹಿಡ್ಕೊಂಡೆ ನಡ್ಕೊಂಡ್ ಬಂದಿದೀವಿ. 7:30 ಒಳಗಡೆ ಬಂದಿದೀವಿ. 4 ಗಂಟೆಗೆ ಹೊರಟವ್ರು. 4 ಗಂಟೆಯಿಂದ 7:30ವರೆಗೂ ಬಂದಿದ್ವಿ.